ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ಮಂಡೇ ಮಿನಿ ವ್ಲಾಗ್ ಆಗಿದೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾವು ಕೋಟ್ರಾಸ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ರಿ. ಅದಕ್ಕೋಸ್ಕರ ಇವತ್ತು ಆಚೆ ಬಂದಿದ್ದೀವಿ. ನಾವು ಸುಮ್ಮನೆ ಹಾಗೆ ಪಾರ್ಕಿಗೆ ಹೋಗಿ ಈವ್ನಿಂಗ್ ಲೈಟಾಗಿ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ರಿ. ಎಲ್ಲೂ ಬೇರೆ ಕಡೆ ಹೋಗೋಕ್ಕಾಗಲ್ಲ, ಮಕ್ಕಳೇ ತುಂಬ ಜನ ಆಗ್ಬಿಡ್ತಾರೆ, ಅವ್ರನ್ನ ಹಿಡಿಯೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೀಗೆ ಪಾರ್ಕಿಗೆ ಕರ್ಕೊಬಂದಿದ್ದೀವಿ. ಅಲ್ಲೂ ಫುಲ್ಲು ಹಿಡಿಯೋಕ್ಕಾಗ್ತಿರ್ಲಿಲ್ಲ ಮಕ್ಳುಗಳನ್ನ, ಅಷ್ಟು ಆಟ ಆಡ್ತಿದ್ರು. ಈ ಗಿರ್ಗಿಟ್ಲೆದಲ್ಲಿ ಯಾರಿಗೆ ಸುಸ್ತಾದರೂ ನಮ್ಮ ಆಯುಷಿಗೆ ಮಾತ್ರ ಸುಸ್ತಾಗಿಲ್ಲ. ಅದಕ್ಕೆ ನೋಡೋಣ ಯಾರ್ಯಾರು ಜಾಸ್ತಿ ಆಡ್ತಾರೆ ಅಂತ ಅಂದ್ಬಿಟ್ಟು ನೋಡಿದ್ರಿ. ಗಂಡು ಮಕ್ಳುಗಳೆಲ್ಲ ಇಳ್ಕೊಬಿಟ್ರು. ಲಾಸ್ಟಲ್ಲಿ ಆಯುಷ ಮತ್ತು ಲಹರಿ ಆಡಿದ್ರು. ಲಹರಿನೂ ಇಳ್ಕೊಬಿಟ್ಲು ಲಾಸ್ಟಲ್ಲಿ. ಆಯುಷ ಒಬ್ಬಳೇ ಎಷ್ಟು ಧೈರ್ಯದಿಂದ ಆಡೋದ್ಲು ಇದನ್ನು ಅಂದರೆ. ಮಕ್ಳುಗಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು. ಸೊ ನಾವೆಲ್ಲ ಸೇರಿಕೊಂಡು ಎಕ್ಸಸೈಸ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಎಕ್ಸಸೈಸ್ ಎಲ್ಲ ಇತ್ತು, ಅಲ್ಲೇ ಹೋಗಿ ಎಕ್ಸಸೈಸ್ ಎಲ್ಲ ಮಾಡ್ತಿದ್ರಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಮಕ್ಕಳಾಡೋದನ್ನ ನೋಡಿಕೊಂಡು ಎಲ್ಲ ಟೈಮ್ ಬೇರೆ ಆಗ್ತಿತ್ತಲ್ವ. ಸೊ ಮನೆಗೆ ಬೇಗ ಹೋಗಬೇಕಿತ್ತು, ಅಡುಗೆನೂ ಕೂಡ ಮಾಡಬೇಕಿತ್ತು. ಅದಕ್ಕೋಸ್ಕರ ಎಲ್ಲರೂ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಮಕ್ಳುಗಳಿಗೆ ಗೋಬಿ ಎಲ್ಲ ತಿನ್ನಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಹೋಗ್ತಾಯಿದ್ದೀವಿ. ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದು ನಾವು ಹೋಗಿದ್ದು ಗೋಬಿ ಸೆಂಟರ್ ಅಂತ ಅಂದರೆ ನಾವೆಲ್ಲರೂ ಕರ್ಕೊಂಡು ಹೋಗಿದ್ದು ಮಕ್ಳುಗಳನ್ನ ಮಾಲ್ಗುಡಿ ಅಂತ ಅಂದ್ಬಿಟ್ಟು ಇಲ್ಲಿ MG ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹಾಕಿರ್ತಾರೆ. ನೋಡಬೇಕು, ತುಂಬಾ ಟೇಸ್ಟಿಯಾಗಿ ಸಕ್ಕದಾಗಿ ಮಾಡ್ತಾರೆ. ತುಂಬ ನ್ಯಾಚುರಲಾಗಿ ಮಾಡ್ತಾರೆ. ಅಂದರೆ ಯಾವುದೇ ಒಂಥರ ಫುಡ್ ಕಲರ್ ಆಗಲಿ ಏನೂ ಹಾಕೋದಿಲ್ಲ. ಮಾಮೂಲಿ ಮನೇಲಿ ಯಾವ ರೀತಿ ಮಾಡ್ಬೋದು ಆ ಥರ ಟೇಸ್ಟ್ ಕೊಡುತ್ತೆ. ಇಲ್ಲಾಂತೂ ತುಂಬ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಬಂದರೆ ನಾವು ಅವ್ರಿಗೆ ಇಲ್ಲೇ ತಿನ್ನಿಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನಾವು ಮಕ್ಳುಗಳಿಗೆಲ್ಲ ಸ್ವಲ್ಪ ಖಾರ ಕಡಿಮೆ ಹಾಕೋಕ್ಕೆ ಹೇಳಿ ಮಾಡಿಸಿದ್ದು. ತುಂಬಾ ಟೇಸ್ಟಿಯಾಗಿ ಮಾಡಿದ್ರು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಹಾಗೆ ನಮ್ಮ ಆಯುಷನೂ ಕೂಡ ತುಂಬಾ ಇಷ್ಟಪಟ್ಟು ತಿಂದಳು. ಅವಳನ್ನು ಸುಡ್ತಿದೆ ಅಂದ್ರೂ ಕೇಳ್ತಿರಲಿಲ್ಲ. ಆ ಟೇಸ್ಟಿಗೆ ತಿನ್ನಬೇಕು ಅನ್ನಿಸ್ತಿತ್ತು ಪಾಪ ಅವಳಿಗೆ. ಆಮೇಲೆ ಅವಳೇ ಹುರ್ಕೊಂಡು ತಿಂದಳು. ಅವಳಿಗಂತೂ ಸಖತ್ ಇಷ್ಟ ಆಗ್ಬಿಟ್ಟಿತ್ತು ಆಯುಷಂಗೆ. ಸೊ ಮಕ್ಳುಗಳೆಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ಕೊತಿದ್ರು. ಯಾವಾಗಾದರೂ ವೀಕೆಂಡಲ್ಲಿ ಈ ಥರ ಎಲ್ಲ ಮಕ್ಳುಗಳನ್ನೂ ಕರ್ಕೊಬಂದರೆ ತುಂಬಾ ಚೆನ್ನಾಗಿರುತ್ತೆ.
ಮಂಜೂರಿ ಎಲ್ಲ ತಿಂದ್ಕೊಂಡು ಹಾಗೆ ಪಾನಿಪುರಿ ಎಲ್ಲ ತಿಂದ್ಕೊಂಡು ನಾವು ಹೋಗಿದ್ದೆ ಅಮೂಲ್ ಐಸ್ ಕ್ರೀಮ್ಗೆ. ಮಕ್ಳಿಗಂತೂ ಅಮೂಲ್ ಐಸ್ ಕ್ರೀಮ್ ಅಂದ್ರೆ ಮೊದಲೇ ಐಸ್ ಕ್ರೀಮ್ ಅಂದ್ರೆ ತುಂಬ ಇಷ್ಟ. ಅದರಲ್ಲೂ ಈ ಅಮೂಲ್ ಐಸ್ ಕ್ರೀಮ್ ಅವ್ರು ಟ್ರೈ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಇಷ್ಟಪಟ್ಟು ಎಲ್ಲರೂ ಕೂಡ ತಿಂದರು. ಹಾಗೆ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನಷ್ಟು ಸಪೋರ್ಟ್ ಮಾಡಿ. ನಾನು ನಿಮ್ಮ ನಂದಿನಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.